ಹೇಗೆ ಕೇಳ್ಬೋದು, ಕೆಲವರು ಇದನ್ನು ಏನು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ. ಅವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಯಾರು ಕೂಡ ಇದಕ್ಕೆ ಬಗ್ಗದೆ ಹೋದಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ಥರ ಅನಧಿಕೃತ ಬಡಾವಣೆಗಳನ್ನು ಮಾಡಿದರೆ ಆ ಜಮೀನುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಳ್ಬೇಕು. ರಿಪೀಟ್ ಮಾಡ್ತೇನೆ, ಅನಧಿಕೃತ ಬಡಾವಣೆಗಳನ್ನು ಇನ್ನು ಮುಂದೆ ಮಾಡಿದಲ್ಲಿ ಅವುಗಳನ್ನು ಅನಧಿಕೃತ ಬಡಾವಣೆಗಳನ್ನು, ಅಕ್ರಮ ಬಡಾವಣೆಗಳನ್ನು, ಜಾಗವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೋಬೇಕು ಅಂತ ನಾನು ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಜನ ದಯವಿಟ್ಟು ಈ ಥರ ಅಕ್ರಮಕ್ಕೆ ಕೈ ಹಾಕಬೇಡಿ. ಹಾಕಿದರೆ ನಾಳೆ ನೀವು ಜಮೀನು ಕಳ್ಕೊಳ್ತೀರಿ. ಈ ಅಕ್ರಮಗಳನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಅನ್ನೋದು ಒಂದೇ ಕಾರಣ ಅಲ್ಲ, ಇದು ಜನಗಳಿಗೂ ಕೂಡ ಅಕ್ರಮ ಬಡಾವಣೆಗಳಿಂದ ನಾಳೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಎಲ್ಲಿವರೆಗೂ ಅಕ್ರಮ ಬಡಾವಣೆಗಳನ್ನು ನಾವು ಸಹಿಸ್ಕೊಂಡಿರಲಿಕ್ಕೆ ಆಗುತ್ತೆ? ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೇನೆ, ಅಕ್ರಮ ಬಡಾವಣೆಗಳನ್ನು ಮಾಡಬೇಡಿ. ಮಾಡಿದರೆ ಸರ್ಕಾರ ಅನಿವಾರ್ಯವಾಗಿ ಆ ಜಮೀನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೋಬೇಕಾಗುತ್ತೆ. ಥ್ಯಾಂಕ್ ಯು.